ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ. ಇದೇನೋ ಅಣ್ಣಾಜಿ ಅಂತ ಪದ ಬಳಸೋರ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಪ್ರಶ್ನೆ, ಈ ಪ್ರಾಜೆಕ್ಟು ಎಲ್ಲಿಂದ ಉದ್ಭವ ಆಯಿತು? 2006 ಹೌದು, ನಾನು ಮುಖ್ಯಮಂತ್ರಿ ಆದೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅದೇನೋ ಎಂ ಬಿ ಪಾಟೀಲ್ ಬೇರೆ ತೋರಿಸ್ತಾ ಇದ್ರು. ಎಂ ಬಿ ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಲ್ಯಾಂಡನ್ನು ಅಲಾಟ್ ಮಾಡೋಕ್ಕೆ ಯಾರನ್ನು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ, ನನ್ನ ಜೀವನದಲ್ಲಿ ಇಟ್ಕೊಂಡು ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಅದಿಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಹಳೆದೆಲ್ಲ ನೆನೆಸ್ಕೊಂಡಿದ್ದಾರೆ. ಶಿವಕುಮಾರ್ ಅವರೇ, ನೀವು ಅವತ್ತೇನು ಮಂತ್ರಿ ಆಗಿದ್ರಿ, ಆಗಿನ ಸರ್ಕಾರಗಳು ಮಾಡಿದಂಥ ಬೆಂಗಳೂರು ನಗರದ ಮೇಲೆ ಬಲಾತ್ಕಾರ ಏನು ಮಾಡಿದ್ರಿ? ಆ ಭೂಮಿಗಳ ಮೇಲೆ ಹೇಳಿದ್ರಲ್ಲ, ಈಗ ಅವತ್ತೆಲ್ಲ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಪಾಪ ರೈತರು ಭೂಮಿ ಕೊಟ್ಟುಬಿಟ್ಟಿದ್ರು. ಇವತ್ತು ಅವೆಲ್ಲ 50 ಕೋಟಿ ಬೆಲೆ ಆಗಿದೆ. ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀರಪ್ಪ. 50 ಕೋಟಿ ಬೆಲೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅವತ್ತು 1.5 ಲಕ್ಷಕ್ಕೆ ನೀವು ಅಕ್ವೈರ್ ಮಾಡಿದ್ರು, 2 ಲಕ್ಷಕ್ಕೆ ಅಕ್ವೈರ್ ಮಾಡಿದ್ರು. ನಮ್ಮ ಹತ್ರ ರೈತರು ಯಾರು ಬಂದು ಈ ಥರ ಆಗಿದೆ, ನಮ್ಮನ್ನು ಇವತ್ತು ಭೂಮಿ ಉಳಿಸ್ಲಿಕ್ಕೆ ಬಂದು ಹೋರಾಟ ಮಾಡಿ ಅಂತ ನಮ್ಮನ್ನೇನು ರೈತರು ಅವತ್ತೇನು ಕರೆದಿರಲಿಲ್ಲ. ಆ ಒಂದು ಯೋಜನೆಗಳು ತಂದರಲ್ಲಪ್ಪ. ಬೆಂಗಳೂರು ನಗರ ಮುಂದಿನ 50 ವರ್ಷ, ಈಗ ಹೇಳ್ತಾ ಇದ್ದಾರಲ್ಲ, ಇದೇನೋ ಬೆಂಗಳೂರು ನಗರ ಬ್ರ್ಯಾಂಡ್ ಮಾಡ್ತೀನಿ, ಅದೇನೋ ಹೇಳ್ಕೊಂಡವ್ರಲ್ಲ ಎಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದೇನೋ ಬೆಂಗಳೂರು ಇದು ವಿಶ್ವಕ್ಕೆ ಮಾದರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಈಗ ಅವತ್ತು ಮಾಡಿದ್ರಲ್ಲ, ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಕಿಂಚಿತ್ ಯೋಚನೆನೇ ಮಾಡಿದೆ. ಅವತ್ತು ನೀವು ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರತಕ್ಕಂಥದ್ದು. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿಗಳನ್ನು ನೋಡಿ ಹಲವಾರು ಯೋಜನೆಗಳನ್ನು ತರಬೇಕು ಅಂತ ಮಾಡಿದ್ದು ನಿಜ. ನಾನು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಒಂದು ಇನ್ನರ್ ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ಸುಮಾರು 102 ಕಿಲೋಮೀಟ್ರು ಎಲಿವೇಟೆಡ್ ರೋಡ್, ಇನ್ನರ್ ಕೋರ್ ರೋಡನ್ನು ಎಲಿವೇಟೆಡ್ ರೋಡ್ನ ಮಾಡಬೇಕು ಅಂತ ಹೇಳಿ 2006ರಲ್ಲೇ ತೀರ್ಮಾನ ಮಾಡಿದ್ದೆ. ಇವತ್ತು ಯಾವೊಂದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ ನಮ್ಮ ಬ್ಯಾಟರಾಯನಪುರ ಅಂತ ನಮ್ಮ ಮೈಸೂರು ರೋಡ್ನಲ್ಲಿ, ಆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಕ್ಕದಲ್ಲಿ ಪ್ಯಾರಲಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿ ಡ್ರೈನೇಜ್ ಮೇಲೆ ಒಂದು ಫ್ಲೈಓವರ್ ಮಾಡಿದ್ದೀವಲ್ಲ, ಅದು ಒಂದು ಸಣ್ಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು, ಪೈಲಟ್ ಪ್ರಾಜೆಕ್ಟ್. 142 ಕಿಲೋಮೀಟ್ರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಕಾಲುವೆಗಳಿತ್ತಲ್ಲ, ರಾಜಕಾಲುವೆ, ಅದರಲ್ಲಿ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಎಲಿವೇಟೆಡ್ ರೋಡ್ಗಳು ಮಾಡಿ ಸ್ಕೂಟ್ರು, ಆಟೋಗಳು, ಸಣ್ಣ ವೆಹಿಕಲ್ಗಳು, ಕಾರ್ಗಳು ಓಡಾಡೋದಕ್ಕೆ 142 ಕಿಲೋಮೀಟ್ರ್ ಯೋಜನೆ, ಅದನ್ನೂ ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದವನು. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ. ನಾನು 100 ಬಾರಿ ಹೇಳಿದ್ದೀನಿ, ನಾನೇ ಮಾಡಿದ ಕಾರ್ಯ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಈ ಯೋಜನೆ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಬಿಡದಿ ಭಾಗದ ರೈತರುಗಳು, ಮುಖಂಡರುಗಳು, ಎಲ್ಲ ಪಕ್ಷದವರನ್ನು ಕರೆದು 3 ಸಭೆ ಮಾಡಿದ್ದೀನಿ.
3 ಸಭೆ ಮಾಡಿದ್ದೀನಿ. ಆ 3 ಸಭೆಯಲ್ಲಿ ಜನಗಳು ಕೊಟ್ಟಂಥ ಅಭಿಪ್ರಾಯಗಳು, ಹೆಣ್ಣುಮಕ್ಕಳು ಸಹ ಬಂದಿದ್ರು ಆ ಸಂದರ್ಭದಲ್ಲಿ. ಅದೆಲ್ಲ ಇನ್ನೂ ಕೆಲವರು ಬದುಕಿದ್ದಾರೆ. ಅವತ್ತು ಏನು ನಡೆದಿದೆ ಘಟನೆ ಅನ್ನೋದು ನಾನಿಲ್ಲಿ ಈಗ ಕತೆ ಕಟ್ಟಬೇಕಾಗಿಲ್ಲ. ನಾನು ಇದೆಲ್ಲ ನಡೆದಿರ್ತಕ್ಕಂಥದ್ದು ಬದುಕಿದ್ದಾರೆ. ಆ ಸಂದರ್ಭದಲ್ಲಿ ಯಾವೊಂದು ಕೇಂದ್ರ ಸರ್ಕಾರ SEZ ಒಂದು ಆ್ಯಕ್ಟನ್ನು ತಂದರು 2005. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ ಕೇಂದ್ರ ಸರ್ಕಾರ. ಅವತ್ತು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು ಪತ್ರ ಬರೆದು SEZ ಜಾರಿಗೆ ತರಲಿಕ್ಕೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಪ್ರಸ್ತಾವನೆಗಳನ್ನು ಕೊಡಬೇಕು ಅಂತ ಹೇಳಿ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಸಭೆಗಳು ಮಾಡಿದ ನಿಜ, ನನ್ನ ಉದ್ದೇಶದಲ್ಲಿ ಸಭೆಗಳು ನಡೆದಿದೆ. ಅದೆಲ್ಲ ಡಾಕ್ಯುಮೆಂಟ್ ಇರ್ತದೆ, ಅದೆಲ್ಲ ಸಭೆಗಳಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಟೌನ್ಶಿಪ್ ಮಾಡ್ತಕ್ಕಂಥದ್ದು ಒಂದು ಚರ್ಚೆಗಳಿಗೆ ಬಂತು, ಚರ್ಚೆ ಹಂತದಲ್ಲಿ ಇತ್ತು. ಆ 5 ಟೌನ್ಶಿಪ್ಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟನ್ನು ಬಿಡಿಗೆ ಹತ್ರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಗಳಾಗಿದ್ವು. ಅದರ ಮೇಲೆ ನಾನು ನಮ್ಮ ಮುಖ್ಯಮಂತ್ರಿ ಕಚೇರಿಗೆ ನನಗೆ ಮತ ಕೊಟ್ಟಂಥ ಜನರನ್ನ ಕರೆದಿದ್ದು. ನಾನು ಜನಗಳನ್ನು ಏಕಾಏಕಿ ಇತ್ತು ಹೊರಗೆ ಹಾಕಬೇಕು ಅಂತ ಮಾಡಿದಂಥ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಈಗ ನೀವು ಮಾಡ್ತಿರೋದೇನು, ಮೊದಲನೇ ನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ 20 ಜನ ರೈತರನ್ನ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿಲ್ಲ. ನೀವು ಕರೆಸ್ಕೊಂಡಿದ್ದೆಲ್ಲಿಗೆ? ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಟ್ಟಿದಿರಲ್ಲಪ್ಪ. ಒಂದು ನ್ಯಾಷನಲ್ ಎಂಥ ಸ್ಕೂಲ್ ಅದು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಏನು ಪಾಪ ಜನಕ್ಕೆ ಚಾರಿಟಿ ಎಜುಕೇಷನ್ ಕೊಡ್ತಾ ಇರೋದು, ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾವ್ರೆ. ಸರ್ಕಾರಿ ದಾಖಲೆಗಳನ್ನು ತಿದ್ದಿ ಇದನ್ನು ಕದ್ದು ಅವನ್ನೆಲ್ಲ ದಾಖಲೆ ಮಿಸ್ಸಿಂಗು ಅಂತ ಹೇಳಿ ಒಬ್ಬ ರಿಟೈರ್ಡ್ ಅಧಿಕಾರಿ ಒಂದು 100 ಬಾರಿ ನನ್ನ ಹತ್ರ ಬಂದರು. ಪಾಪ ಬೀದಿಗೆ ತಗೊಂಡು ನಿಲ್ಸಿದಾರಲ್ಲಪ್ಪ. ಆ ಕೆಲಸ ನಾನು ಬಿಡದಿ ರೈತರಿಗೆ ಮಾಡಕ್ಕೆ ಹೊರಟಿರಲಿಲ್ಲ. ಹೇಳಕ್ಕೆ ಚರಿತ್ರೆ ಭಾಳ ಇದ್ದಾವೆ.